ನಮಸ್ಕಾರ, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಚೇತನ. ಇವತ್ತಿನ ವಿಡಿಯೋ ಬಂದು ಯಾರ್ಯಾರು CTA ಎಕ್ಸಾಮ್, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಎಕ್ಸಾಮ್ ಬರ್ತಿದ್ದೀರೋ ಅವ್ರಿಗೆಲ್ಲ ಒಂದು ರಿಸಲ್ಟ್ ಅಪ್ಡೇಟ್ ಬಗ್ಗೆ ಈ ವಿಡಿಯೋ ಸಂಬಂಧಿಸಿದ್ದು. ಯಾವಾಗ ರಿಸಲ್ಟ್ ಬರುತ್ತಪ್ಪ ಅಂತ ಕೇಳ್ತಾ ಇದ್ದಾರೆ. ಸೊ ಏನಾದರೂ ಗೊತ್ತಾ ಅಂತಲೂ ಸಹ ಕಮೆಂಟ್ ಸೆಕ್ಷನಲ್ಲಿ ನಾನು ಕೇಳಿದೆ. ಹಾಗಾಗಿ ಈ ವಿಡಿಯೋನ ನಾನು ಮಾಡಿರೋದು. ಯಾಕೆ CTA ರಿಸಲ್ಟು ಲೇಟ್ ಆಗ್ತದೆ, ಈ CTA ಎಕ್ಸಾಮ್ ಯಾವಾಗ ನಡೆದಿದ್ದು ಅಂತ ಅಂದರೆ, ಮೊದಲನೇದಾಗಿ January 2024 ಈ ಎಕ್ಸಾಮ್ ನಡೆದಿದ್ದು HK ಆ್ಯಂಡ್ ನಾನ್ಸ್ಗೆ. ಇಷ್ಟೊತ್ತಿಗೆ ಆಲ್ರೆಡಿ ರಿಸಲ್ಟ್ ಬರಬೇಕಾಗಿತ್ತು. ಕೀ ಆನ್ಸರ್ ಏನೋ ಬಿಟ್ಟಿದ್ದಾರೆ, ಬಟ್ ಇನ್ನೂ ರಿಸಲ್ಟ್ ಬಂದಿಲ್ಲ. ಯಾಕೆ ರಿಸಲ್ಟ್ ಇನ್ನೂ ಬಂದಿಲ್ಲ ಅಂತ ಅಂದರೆ, ಕೆಲವರು ಎಲೆಕ್ಷನ್ ಬಗ್ಗೆ ಹೇಳ್ತಾರೆ, ಎಲೆಕ್ಷನ್ ನೀತಿ ಸಂಹಿತೆ ಇದೆ ಅಂತ. ಬಟ್ ಅದಕ್ಕೂ ಸಂಬಂಧ ಇಲ್ಲ. ನೀವು ಆಲ್ರೆಡಿ ಎಕ್ಸಾಮ್ ಮಾಡಿದ ಈಗ ಎಲೆಕ್ಷನ್ ಬರೋದಕ್ಕೆ ಮುಂಚೆನೇ ನಡೆಸಿರೋದ್ರಿಂದ ರಿಸಲ್ಟ್ ಖಂಡಿತವಾಗಿ ಬಿಡ್ಬೋದು. ಇಲ್ಲ ಎಲೆಕ್ಷನ್ ಕಮಿಷನರ್ ಹತ್ರ ನೀವು ಪರ್ಮಿಷನ್ ತೊಗೊಂಡು ರಿಸಲ್ಟ್ನ ಬಿಡ್ಬೋದಾಗಿತ್ತು. ಮೋಸ್ಟ್ಲಿ ಇದೇನಕ್ಕೆ ಹಿಂಗೆ ಆಗ್ತಿದೆ ಅಂದರೆ, ಕಡ್ಡಾಯ ಕನ್ನಡ ಯಾರ್ಯಾರು ಬರೆದಿದ್ರು ಅವ್ರದ್ದು ಮೊದಲನೇದಾಗಿ ರಿಸಲ್ಟ್ ಬರಬೇಕು. ಓಕೆ, ಕಡ್ಡಾಯ ಕನ್ನಡ ಮೊದಲನೇದಾಗಿ ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಆದಮೇಲೆ 1-2-3 ಡೇಸ್ ಆದಮೇಲೆ CTA ರಿಸಲ್ಟ್ ಬರ್ಬೋದು. ಓಕೆ, ಸೊ ರಿಸಲ್ಟ್ಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ. ಮೋಸ್ಟ್ಲಿ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ, ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಷ್ಟರೊಳಗೆ ಬರ್ಬೋದು. ಒಟ್ಟಾರೆ ಜೂನ್-ಜುಲೈ ಒಳಗಡೆ ಈ CTA ಎಕ್ಸಾಮ್ ರಿಸಲ್ಟ್ ಬರೋ ಕಂಪ್ಲೀಟ್ ಚಾನ್ಸಸ್ ಇದೆ. ಸೊ ರಿಸಲ್ಟ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಿರ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಭಾಳಷ್ಟು KPSC ಎಕ್ಸಾಮ್ಸ್ ಕಾಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಅಂದರೆ, KPSCನಲ್ಲಿ ಕಾಯಂ ಅಧ್ಯಕ್ಷರಿಲ್ಲ. ಓಕೆ, ಸೊ ಅದರಿಂದ ಏನಾಗುತ್ತೆ ಅಂದರೆ, ಮೆಂಬರ್ಸ್ ಚೇಂಜ್ ಆಗ್ತಿರ್ತಾರೆ ಅಥವಾ ಲೀವ್ ಆಗ್ತಿರ್ತಾರೆ. ಆ ಪೋಸ್ಟ್ ವೇಕೆಂಟ್ ಇದ್ದಾಗ ಏನಾಗುತ್ತೆ ಅಂದರೆ, ರಿಸಲ್ಟ್ ಎಲ್ಲ ಬೇಗ ಬರೋದು ಆಗೋದಿಲ್ಲ. ಹಾಗೆ ಇನ್ನೊಂದು ನಾನು ಕೇಳಿರೋದು ಏನು ಅಂದರೆ, KPSCಲಿ ಅಂಡರ್ ಸ್ಟಾಫ್ ಇದ್ದಾರೆ ವರ್ಕ್ ಮಾಡೋದಕ್ಕೆ ಅಂತ. ಯಾಕಂದರೆ ಇವಾಗ ಹಿಂಗಾಗಿದೆ ಅಂದರೆ, ಕಾಂಪಿಟೇಟಿವ್ ಫೀಲ್ಡಲ್ಲಿ ಒಂದು ಪೋಸ್ಟ್ಗೆ ಭಾಳಷ್ಟು ಕಾಂಪಿಟೇಷನ್ ಇದೆ. ಓಕೆ, ರೇಷಿಯೋ ಭಾಳ ಇನ್ಕ್ರೀಸ್ ಆಗ್ತಿದೆ. ಒಂದು ಪೋಸ್ಟ್ಗೆ ಸುಮಾರು ಜನ ಅಪ್ಲೈ ಮಾಡ್ತಾ ಇದ್ದಾರೆ. ಹಾಗೆ ರಿಸಲ್ಟ್ ಪ್ರಾಸೆಸ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಓಕೆನಾ, ಸೊ ಅದಕ್ಕೆಲ್ಲ ನಮಗೆ ಮ್ಯಾನ್ ಪವರ್ ಬೇಕಾಗುತ್ತೆ. ಆ ಮ್ಯಾನ್ ಪವರ್ KPSCನಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಅವಾಗ ಅವರು ಬೇಗ ರಿಸಲ್ಟ್ನ ಕೊಡ್ಬೋದು. ಈ ಥರ ಅನ್ನೆಸೆಸರಿ ಕನ್ಫ್ಯೂಷನ್ನಲ್ಲೆಲ್ಲ ಕಡಿಮೆ ಆಗುತ್ತೆ. ಹಾಗೆ ಸ್ಟೂಡೆಂಟ್ಸು ಸಹ ಮತ್ತೆ ಎಕ್ಸಾಮ್ ಕಂಪ್ಲೀಟ್ ಬರೀತಾನೆ ಇರಬೇಕು. ಯಾಕಂದರೆ ಅಕಸ್ಮಾತ್ ಅವ್ರು ಏನಾದರೂ CTA ಸೆಲೆಕ್ಟ್ ಆಗಿದ್ದು ಅವ್ರು ನೆಕ್ಸ್ಟ್ ಎಕ್ಸಾಮ್ ಬರೋಕ್ಕೆ ಹೋಗೋದೇ ಇಲ್ಲ. ಓಕೆ, ಇನ್ನೊಬ್ರಿಗೆ ಯಾರಿಗಾದ್ರೂ ಅವ್ರಿಗೆ ಆ ಒಂದು ಗೌರ್ಮೆಂಟ್ ಜಾಬ್ ಸಿಗ್ಬೋದು. ಹಾಗಾಗಿ ಒಬ್ಬೇ ವ್ಯಕ್ತಿ ಸ್ಟೂಡೆಂಟು ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಬರೆಯುವಂಥ ಅನಿವಾರ್ಯತೆ ಬರ್ತಾ ಇದೆ. ಇವೆಲ್ಲ ಅವಾಯ್ಡ್ ಆಗುತ್ತೆ ಬೇಗ ರಿಸಲ್ಟ್ ಬಂದರೆ, ಅಲ್ವಾ? ಹಾಗೆ ನಮ್ಮ ಸ್ಟೂಡೆಂಟ್ಸಲ್ಲಿ ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ. ರಿಸಲ್ಟ್ ಬಂತಲ್ಲಪ್ಪ ಅಂತ ಸಮಾಧಾನ ಆಗುತ್ತೆ. ಹಾಗೆ ಅವ್ರು ನೆಕ್ಸ್ಟ್ ಹೈಯರ್ ಗೋಲ್ಗೆ ಅವರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಮತ್ತೆ ಅದೇ ಓದೋದು ಅವ್ರಿಗೆ ತಪ್ಪುತ್ತೆ. ಸೊ ಇವೆಲ್ಲ ರಿಸಲ್ಟ್ ಬೇಗ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಬಟ್ ಆದರೂ ನೀವು ಏನು ಮಾಡಿ ಅಂತಂದರೆ, ಇರೋ ಎಕ್ಸಾಮ್ಸ್ನ ನೀವು ಕಾನ್ಸಂಟ್ರೇಟ್ ಮಾಡಿ. ಯಾವಾಗಾದರೂ ರಿಸಲ್ಟ್ ಬರಲಿ, ನಮ್ಮ ಪಾಡನ್ನು ನಾವು ನಮ್ಮ ಸ್ಟಡೀಸ್ನ ಕಂಟಿನ್ಯೂ ಮಾಡಲೇಬೇಕು. ಅದು ಅನಿವಾರ್ಯವಾಗುತ್ತೆ. ಓಕೆನಾ, ಸೊ ಇದು CTA ಎಕ್ಸಾಮ್ ರಿಸಲ್ಟ್ ಅಪ್ಡೇಟು. ಓಕೆನಾ, ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಎಕ್ಸಾಮ್ ರಿಲೇಟೆಡ್ ಕ್ವೆಶನ್ ಏನಾದರೂ ಇದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಇನ್ನು ಯಾರ್ಯಾರು ವಿಲೇಜ್ ಅಕೌಂಟೆಂಟ್ ಪ್ರಿಪೇರ್ ಆಗ್ತಿದ್ದೀರೋ ಅಥವಾ PDO ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ, ಹಾಗೆ ನನಗೆ ಗ್ರೂಪ್ B ಇದು ಸ್ಪೆಸಿಫಿಕ್ ಪೇಪರ್ ಮಾಡಿ ಮೇಡಮ್ ಅಂತಲೂ ಸಹ ಒಂದಿಬ್ಬರು ಮೂರು ಕಮೆಂಟ್ ಮಾಡಿದ್ದಾರೆ. ಓಕೆನಾ, ಯಾರ್ಯಾರು ಯಾವ್ಯಾವ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ಸೊ ಎಷ್ಟು ಜನ ಪ್ರಿಪೇರ್ ಆಗ್ತಿದ್ದೀರಾ ಅಂತಲೂ ಸಹ ಗೊತ್ತಾಗುತ್ತೆ. ಇನ್ನು ಇದಕ್ಕೆ ಸ್ಟಡಿ ಮೆಟೀರಿಯಲ್ ಏನಾದರೂ ಬೇಕಾದರೂ ಸಹ ನೀವು ಕಮೆಂಟ್ ಮಾಡಿ. ಸ್ಟಡಿ ಮೆಟೀರಿಯಲ್ ಏನು ಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡೋಣ. ಓಕೆನಾ, ಸೊ ಆಲ್ ದ ಬೆಸ್ಟ್, ಸ್ಟಡಿ ವೆಲ್, ಥ್ಯಾಂಕ್ ಯು.